ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋದು ಆರೋಗ್ಯಕ್ಕೆ ತುಂಬ ಉಪಯೋಗವಾಗುವ ನೆಲ್ಲಿಕಾಯಿನ ಜ್ಯೂಸ್. ನೆಲ್ಲಿಕಾಯಿ ಅಂದರೆ ಕೇವಲ ಅದು ಒಂದು ಹಣ್ಣು ಮಾತ್ರ ಅಲ್ಲ, ಅದು ನಮ್ಮ ದೇಹಕ್ಕೆ ಒಂದು ನ್ಯಾಚುರಲ್ ಮೆಡಿಸಿನ್ ಅಂತಲೇ ಹೇಳ್ಬೋದು. ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಇದು ನಮ್ಮ ಇಮ್ಯುನಿಟಿ ಹೆಚ್ಚಿಸೋದಕ್ಕೆ, ಏರ್ ಫಾಲ್ ಕಡಿಮೆ ಮಾಡೋದಕ್ಕೆ ಮತ್ತು ಚರ್ಮಕ್ಕೆ ನ್ಯಾಚುರಲ್ ಗ್ಲೋ ಕೊಡೋದಕ್ಕೆ ತುಂಬ ಸಹಾಯ ಮಾಡುತ್ತದೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನೆಲ್ಲಿಕಾಯಿ ಜ್ಯೂಸನ್ನು ಒಗರು ಇಲ್ಲದೆ ತುಂಬ ರುಚಿಯಾಗಿ ಕುಡಿಯೋದಕ್ಕೆ ಇಷ್ಟ ಆಗೋ ರೀತಿ, ಒಂದು ಸಲ ಕುಡಿದ್ರೆ ಇನ್ನೊಮ್ಮೆ ಕುಡಿಬೇಕು ಅನ್ನೋ ರೀತಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಇಲ್ಲಿ ನೆಲ್ಲಿಕಾಯನ್ನು, ಫ್ರೆಶ್ ಆಗಿರೋ ನೆಲ್ಲಿಕಾಯನ್ನು ತೊಗೊಂಡು ಅವನ್ನ ವಾಶ್ ಮಾಡಿಕೊಂಡು ಅವನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದರಲ್ಲಿರೋ ಬೀಜವನ್ನು ತೆಗಿತಾ ಇದ್ದೀನಿ. ನಂತರ ನಾನು ಅದನ್ನು ಕಟ್ ಮಾಡ್ಕೊಂಡಿರೋ ನೆಲ್ಲಿಕಾಯನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ 4ರಿಂದ 5 ಎಲೆ ಹಸಿಯಾಗಿರೋ ಕರಿಬೇವಿನ ಸೊಪ್ಪು, 2 ಚಮಚ ಬೆಲ್ಲ ಅಥವಾ ನಿಮ್ಮ ಹತ್ರ ಜೇನುತುಪ್ಪ ಇದ್ದರೆ ಅದನ್ನು ಸಹ ಕೊನೆಯಲ್ಲಿ ಆ್ಯಡ್ ಮಾಡ್ಬೋದು. ನಂತರ ಒಂದು ಅರ್ಧ ಚಮಚ ಜೀರಿಗೆ ಪೌಡರ್, ಅರ್ಧ ಚಮಚ ಬ್ಲ್ಯಾಕ್ ಪೆಪ್ಪರ್ ಪೌಡರ್, 2ರಿಂದ 3 ಇಂಚು ಶುಂಠಿ ಹಾಗೂ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ರುಬ್ಬಿ ಈ ರೀತಿ ಸೋಸ್ಕೊಳ್ತಾ ಇದ್ದೀನಿ. ಸೋಸ್ಕೊಳ್ದೇನೂ ಸಹ ಕುಡಿಬೋದು. ನಾನಿಲ್ಲಿ ಸಣ್ಣ ಉಪ್ಪಿಗಿಂತ ಕಲ್ಲುಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಈಸಿ ಇದೆ ಅಲ್ವಾ ನೆಲ್ಲಿಕಾಯಿ ಜ್ಯೂಸನ್ನು ಮನೆಯಲ್ಲಿ ಮಾಡೋದು. ನೆಲ್ಲಿಕಾಯಿ ಜ್ಯೂಸನ್ನು ನಿಯಮಿತವಾಗಿ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ದೇಹ ಡಿಟಾಕ್ಸ್ ಆಗುತ್ತದೆ ಮತ್ತು ದಿನವಿಡೀ ಫ್ರೆಶ್ ಫೀಲ್ ಬರುತ್ತದೆ. ನಿಯಮಿತವಾಗಿ ಈ ಜ್ಯೂಸ್ ಕುಡಿದ್ರೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ, ಕಣ್ಣುಗಳ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ಒಟ್ಟಾರೆ ದೇಹಕ್ಕೆ ನ್ಯಾಚುರಲ್ ಎನರ್ಜಿ ಕೊಡುತ್ತದೆ. ಎಲ್ಲರೂ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಈ ಥರದ ಮತ್ತಷ್ಟು ವಿಡಿಯೋಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.